ಸ್ನೇಹಿತರೆ, ಇದು ನನ್ನ 6 ವರ್ಷ ಪ್ರಾಯದ ಮೋಹಿತ್ ನಗರ ಅಡಿಕೆ ಗಿಡದ ತೋಟ. ಈ ತೋಟದ ವಿಶೇಷತೆ ಏನಂತ ಹೇಳಿದರೆ ಸ್ನೇಹಿತರೆ, ನಾನು ಇದಕ್ಕೆ ಇಲ್ಲಿಯವರೆಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಆಗಲಿ ಸಾವಯವ ಗೊಬ್ಬರ ಆಗಲಿ ನಾನು ಕೊಟ್ಟಿಲ್ಲ. ಆದರೆ ಇದರ ಇಳುವರಿಯನ್ನೊಂದು ಗಮನಿಸಿ. ಇದಕ್ಕೆ ಕಾರಣ ಏನಂತ ಹೇಳಿದರೆ, ನಾನು ಕೇವಲ ಕಳೆಯನ್ನು ಬೆಳೆಸಿ ಈ ರೀತಿಯ ಕೃಷಿಯನ್ನು ಮಾಡಿದ್ದೇನೆ. ಯಾವುದೇ ಹಣದ ಖರ್ಚು ವೆಚ್ಚ ನಾನು ಇದಕ್ಕೆ ಮಾಡಲಿಲ್ಲ. ಈ ರೀತಿ ಕೃಷಿ ಮಾಡೋದು ಹೇಗೆ, ಕಳೆ ಬೆಳೆಸುವುದಂದರೆ ಹೇಗೆ, ಹೀಗೆ ಈ ವಿಷಯದಲ್ಲಿ ನಾವು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹೊಸ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈ ಕೃಷಿ ಮಾಡುವುದರಲ್ಲಿ 2 ವಿಧಾನ ಇದೆ ಮುಖ್ಯವಾಗಿ. ಒಂದು ಹೇಳಿದರೆ ರಾಸಾಯನಿಕ ಕೃಷಿ ಪದ್ಧತಿ ಅಂತ, ಇನ್ನೊಂದು ಸಾವಯವ ಕೃಷಿ ಪದ್ಧತಿ ಅಂತ. ರಾಸಾಯನಿಕ ಕೃಷಿ ಪದ್ಧತಿ ಅಂತ ಹೇಳಿದರೆ ರಾಸಾಯನಿಕ ಗೊಬ್ಬರ ಹಾಕಿ ಕೃಷಿ ಮಾಡೋದಕ್ಕೆ ರಾಸಾಯನಿಕ ಕೃಷಿ ಪದ್ಧತಿ ಅಂತ ಹೇಳ್ತಾರೆ. ಹಾಗೆಯೇ ಸಾವಯವ ಕೃಷಿ ಪದ್ಧತಿ ಅಂತ ಹೇಳಿದರೆ ಸಸ್ಯ ಮೂಲಗಳಿಂದ ಇಲ್ಲದಿರ ಪ್ರಾಣಿ ಮೂಲಗಳಿಂದ ಬರುವಂತಹ ಗೊಬ್ಬರಗಳಿರ್ತದೆ ಕೆಲವು. ಈಗ ಪ್ರಾಣಿ ಮೂಲ ಅಂತ ಹೇಳಿದರೆ ಕೋಳಿ ಗೊಬ್ಬರ ಇರ್ಬೋದು, ಆಡಿನ ಹಿಕ್ಕೆ, ದನದ ಸೆಗಣಿ ಗೊಬ್ಬರ, ಇಂಥದಕ್ಕೆ ಪ್ರಾಣಿಜನ್ಯ ಗೊಬ್ಬರ. ಇಲ್ಲದಿದ್ದರೆ ಸಸ್ಯಜನ್ಯ ಅಂತ ಹೇಳಿದರೆ ಹಿಂಡಿಗಳು, ಹರಳಿ ಹಿಂಡಿ, ಕಡಲೆ ಹಿಂಡಿ, ಬೇವಿನ ಹಿಂಡಿ, ಇಂಥ ಎಲ್ಲ ಹಿಂಡಿಗಳನ್ನು ಹಾಕಿ ಕೃಷಿಯನ್ನು ಬೆಳೆಸುವುದಕ್ಕೆ ಸಾವಯವ ವಿಧಾನ ಅಂತ ಹೇಳ್ತಾರೆ. ಆದರೆ ನನ್ನ ತೋಟದಲ್ಲಿ ನಾನು ಸ್ನೇಹಿತರೆ ಈ ಎರಡನ್ನು ಬಿಟ್ಟು ಸಹಜ ಕೃಷಿ ಪದ್ಧತಿ ಅಂತ ಒಂದು ವಿಧಾನದಲ್ಲಿ ನಾನು ಕೃಷಿ ಮಾಡ್ತಾ ಇದ್ದೇನೆ. ಇದಕ್ಕೆ ಹೆಚ್ಚಿನವರಿಗೆ ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ಬೋದು. ನನಗೂ ಕೂಡ ಇರಲಿಲ್ಲ, ಇದರ ಬಗ್ಗೆ ಮಾಹಿತಿ ನನಗೂ ಕೂಡ ಇರಲಿಲ್ಲ. ಆದರೆ ನಾನು ಯೂಟ್ಯೂಬಲ್ಲಿ ಅಲ್ಲಿ ಕೃಷಿಯ ಬಗ್ಗೆ ನೋಡುವಾಗ ಈ ಸಹಜ ಕೃಷಿ ಪದ್ಧತಿ ನನಗೆ ಜಾಸ್ತಿ ಒಂದು ಸ್ವಲ್ಪ ಗಮನ ಸೆಳೆಯಿತು. ಯಾಕಂತ ಹೇಳಿದರೆ ಇದರಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ, ನಾವು ಈ ರಾಸಾಯನಿಕ ಕೃಷಿ ಪದ್ಧತಿ ಈ ಎರಡರಲ್ಲಿಯೂ ನಾವು ಕೆಲಸ ಮಾಡಬೇಕು. ತೋಟ ಅಂತ ಹೇಳಿದರೆ ಕೆಲಸ ಮಾಡಲೇಬೇಕು. ಆದರೆ ಈ ಸಹಜ ಕೃಷಿ ಪದ್ಧತಿಯಲ್ಲಿ ನಾವು ಯಾವುದೇ ಕೆಲಸ ಮಾಡಲಿಕ್ಕಿಲ್ಲ ಸ್ನೇಹಿತರೆ, ಯಾವುದೇ ಕೆಲಸ ಮಾಡಲಿಕ್ಕಿಲ್ಲ. ಕೇವಲ ನಾವು ಗಿಡವನ್ನು ಭೂಮಿಯಲ್ಲಿ ನೆಟ್ಟು ಬಿಟ್ಟರೆ ಆಯಿತು. ಅದಕ್ಕೆ ಕೂಡ ನಾವು ಹಿಟಾಚಿ JCB ಯಾವುದು ಬಳಸಲಿಕ್ಕಿಲ್ಲ. ಅತಿ ಕಡಿಮೆ ಖರ್ಚಲ್ಲಿ ನಮ್ಮ ಗಿಡವನ್ನು ನಾವೇ ಸ್ವಂತ ತಯಾರಿಸಿಕೊಂಡು ಒಂದು ಸಣ್ಣ ಗುಂಡಿ ಮಾಡಿ ನೆಟ್ಟು ಬಿಟ್ಟರೆ ಆಯಿತು. ಮತ್ತು ಯಾವುದೇ ಕೆಲಸವನ್ನು ನಾವು ಮಾಡಲಿಕ್ಕಿಲ್ಲ. ಇಲ್ಲಿ ಉಳುಮೆ ಅಂತ ಇಲ್ಲ, ಕಳೆ ತೆಗೀಲಿಕ್ಕಿಲ್ಲ, ಕಳೆಯನ್ನು ನಿಯಂತ್ರಣ ಮಾಡಲಿಕ್ಕಿದೆ. ನಮ್ಮ ಕೃಷಿ ಗಿಡದಿಂದ ಜಾಸ್ತಿ ಹೆಚ್ಚು ಬೆಳೆದರೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಲಿಕ್ಕಿದೆ, ಅಷ್ಟೇ ಹೊರತುಪಡಿಸಿದರೆ ಬೇರೆ ಯಾವುದೇ ಕೆಲಸ ಇಲ್ಲ. ಇಲ್ಲಿ ನಮಗೆ ಹಣದ ಖರ್ಚು ಕೂಡ ಇಲ್ಲ ಸ್ನೇಹಿತರೆ. ಯಾಕೆ ಹಣದ ಖರ್ಚು ಇಲ್ಲ ಅಂತ ಹೇಳಿದರೆ, ಇಲ್ಲಿ ಗೊಬ್ಬರ ಹಾಕಲಿಕ್ಕಿಲ್ಲ ಮತ್ತು ಪದೇ ಕೆಲಸ ಮಾಡಿಸಲಿಕ್ಕಿಲ್ಲ. ನಾವು ಇಲ್ಲಿ ಕೂಲಿಯಾಳುಗಳ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಕಳೆ ಎಲ್ಲ ಬೆಳೆದರೆ ಎಲ್ಲಿ ನೋಡಿದರೂ ಹಚ್ಚ ಹಸಿರು ಕಾಣ್ತದೆ. ಇದೆಲ್ಲ ವೆಲ್ವೆಟ್ ಬೀನ್ಸ್ ಅಂತ. ನಮಗೆ ಕೇವಲ ಅಡಿಕೆಯನ್ನು ಹೆಕ್ಕುವುದು, ಇಲ್ಲದ್ರೆ ಕೊಯ್ಯುವುದು, ಇಷ್ಟೇ ಕೆಲಸ. ನಾವು ಅಡಿಕೆ ತೋಟಕ್ಕೆ ಸ್ನೇಹಿತರೆ ಪದೇ ಬರಲಿಕ್ಕೂ ಇಲ್ಲ. ನಾನು ಈಗ ತೋಟಕ್ಕೆ ವರ್ಷಕ್ಕೆ ಕೇವಲ 24 ಬಾರಿ ಮಾತ್ರ ಭೇಟಿ ಕೊಡ್ತೇನೆ. ಅಂತ ಹೇಳಿದರೆ 15 ದಿನಕ್ಕೆ ಒಮ್ಮೆ. ಹಾಗೆ ಬಂದು ಒಮ್ಮೆ ತೋಟವನ್ನು ದೂರದಿಂದ ವೀಕ್ಷಿಸಿ ಹೋಗ್ತಾ ಇರೋದು ಅಷ್ಟೇ. ಅಡಿಕೆ ತೋಟದಲ್ಲಿ ನಾನು ಕೇವಲ 24 ಸಲ ಆದರೂ ಕೂಡ ಅಲ್ಲಿ ಕೆಲಸ ಮಾಡಲಿಕ್ಕಿಲ್ಲ. ಬಂದು ತೋಟವನ್ನು ಏನಾದರೂ ಗಿಡ ನೆಟ್ಟಿದ್ರೆ ಅದಕ್ಕೆ ಏನಾದರೂ ಬಳ್ಳಿ ಸುತ್ತಿದೆಯಾ ಇಲ್ವಾ ಹೀಗೆ ನೋಡ್ತಾ ಹೋಗೋದು. ನೋಡಿ, ಅಡಿಕೆ ಗಿಡಕ್ಕೆ ಕೆಲವು ಸಲ ಈ ವೆಲ್ವೆಟ್ ಬೀನ್ಸಿನ ಬಳ್ಳಿ ಹೀಗೆ ಹತ್ತದ ಮೇಲೆ, ಹೀಗೆ ಹಬ್ಬಿದರೆ ಅದನ್ನು ಸ್ವಲ್ಪ ಬಿಡಿಸಿಕೊಡೋದು. ಅದು ಕೂಡ 15 ದಿನಕ್ಕೊಮ್ಮೆ, ತಿಂಗಳಿಗೆ 2 ಸಲ ಮಾತ್ರ ಬರುವುದು. ಬೇಸಿಗೆಗಾಲದಲ್ಲಿ ನೀರು ಹಾಕುವಾಗ ಇದಕ್ಕೆ ಅತೀ ಕಡಿಮೆ ನೀರು ಸ್ನೇಹಿತರೆ. ಅತಿ ಕಡಿಮೆ ಅಂತ ಹೇಳಿದರೆ ಬಾಕಿಯವರು ಹಾಕುವ 10 ಪಟ್ಟಿನಲ್ಲಿ 1 ಪಾಲು ಅಂತ ಹೇಳ್ಬೋದು, ಅಷ್ಟು ಕಡಿಮೆ ನೀರು ಇದಕ್ಕೆ. ಯಾಕಂತ ಹೇಳಿದರೆ ಇಲ್ಲಿ ನಮ್ಮ ತೋಟದಲ್ಲಿ ಮುಖ್ಯವಾಗಿ ಈ ಕಳೆ ಇದೆಯಲ್ಲ, ಇದುವೇ ಮುಖ್ಯ ಪ್ರಧಾನ ಪಾತ್ರವನ್ನು ವಹಿಸ್ತದೆ. ಯಾಕಂತ ಹೇಳಿದರೆ ನಾವು ಇದು ಎಷ್ಟು ದಪ್ಪ ಇರ್ತದೆ ಅಂತ ಹೇಳಿದರೆ, ಈ ಕಳೆ ಬೆಳೆಸಿದ್ದು ಅಂದಾಜು ಹೆಚ್ಚು ಕಡಿಮೆ ಒಂದು ಅಡಿಗಿಂತಲೂ ಹೆಚ್ಚು ದಪ್ಪ ಬರ್ತದೆ ಈ ಕಳೆಯನ್ನು ನಿಯಂತ್ರಣ ಮಾಡ್ತಾ ಇರುವಾಗ. ಮತ್ತು ನೋಡಿ, ನಾವು ಯಾವುದೇ ಜಾಗವನ್ನು ನೋಡಿದರೂ ಕೆಲವರಿಗೆ ಸಂಶಯ ಇದೆ ಸ್ನೇಹಿತರೆ, ನಾವು ಗೊಬ್ಬರ ಹಾಕದೆ ಗಿಡಗಳು ಬೆಳೆಯುವುದು ಹೇಗೆ, ಪೋಷಕಾಂಶ ಬೇಕಲ್ವ ಅಂತ. ಯಾವುದೇ ಗಿಡಗಳಿಗೂ ಪೋಷಕಾಂಶಗಳ ಅಗತ್ಯವೇ. ಅದರಲ್ಲಿಯೂ ನಮ್ಮ ಫಲ ಬರುವಂಥ ಅಡಿಕೆ ಗಿಡಗಳಿಗೆ, ತೆಂಗು ಗಿಡಗಳಿಗೆ, ಇನ್ನಿತರ ಫಲ ಬರುವಂಥದ್ದಕ್ಕೆಲ್ಲ ಪೊಟ್ಯಾಷ್ ಅಂಶ ಯಥೇಚ್ಛವಾಗಿ ಬೇಕು. ಇನ್ನು ಸಾರಜನಕ ರಂಜಕ ಕೂಡ ಬೇಕು. ಇಲ್ಲದಿದ್ದರೆ ನಮಗೆ ಅದು ಅಡಿಕೆ ಆಗೋದಿಲ್ಲ, ಕಾಯಿ ಕಟ್ಟುವಂಥ ಫಲವಸ್ತುಗಳು ನಮಗೆ ಸಿಗುವುದಿಲ್ಲ. ಆದರೆ ಇಲ್ಲಿ ನಾವು ಯಾವ ತತ್ವ ಕೆಲಸ ಮಾಡ್ತೇವೆ ಅಂತ ಹೇಳಿದರೆ, ಇಲ್ಲಿ ನಾವು ಯಾವುದೇ ಕೆಲಸ ಮಾಡದಿದ್ದಾಗ ಇಲ್ಲಿ ನಮಗೆ ಜೀವಾಣುಗಳು ಅಂತ ಇದೆ, ಜೈವಿಕ ಜೀವಾಣುಗಳು, ಎರೆಹುಳ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ತುಂಬ ಕೋಟಿ ಜೀವಿಗಳಿದೆ ಸ್ನೇಹಿತರೆ. ಇದೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಇದು ಕಾಡಿನಲ್ಲಿರುವಂತಹ ಒಂದು ತತ್ವವನ್ನು ನಾವು ನಮ್ಮ ತೋಟಕ್ಕೆ ಅಳವಡಿಸುವುದು. ಕಾಡಿನಲ್ಲಿ ನೋಡಿ ಸ್ನೇಹಿತರೆ, ಬೇಕಾದಷ್ಟು ಮರಗಳಿರ್ತದೆ, ಹತ್ತಿರ ಮರಗಳಿರ್ತದೆ.
ಆದರೆ ಯಾವುದೇ ಗಿಡಗಳಿಗೂ ರೋಗಬಾಧೆ ಕಡಿಮೆ ಇರ್ತದೆ. ಅಲ್ಲದೆ ಯಾವುದೇ ಗಿಡ ಕೂಡ ಸೊರಗಿರುವುದಿಲ್ಲ. ಅಲ್ಲಿ ಪೋಷಕಾಂಶದ ಕೊರತೆಯನ್ನು ಯಾವುದೇ ಗಿಡಗಳು ಕೂಡ ಅನುಭವಿಸುವುದಿಲ್ಲ. ಅಡಿಕೆ ಗಿಡವನ್ನು ನೋಡಿ, ಯಾವುದು ಕೂಡ ದುರ್ಬಲ ಆಗಿಲ್ಲ. ಇಲ್ಲಿ ಪ್ರತಿ ಇಂಚು ಜಾಗದಲ್ಲಿ ಕೂಡ ಗೊಬ್ಬರ ಇದೆ. ಅದನ್ನು ಸರಳವಾಗಿ ಹೇಳುವುದಂತ ಹೇಳಿದರೆ ಹ್ಯೂಮಸ್ ಅಂತ ಹೇಳ್ತಾರೆ. ಕಾಡಿನ ಮಣ್ಣಿನಲ್ಲಿ ಹ್ಯೂಮಸ್ ಇದೆ, ಸಾವಯವ ಇಂಗಾಲ ಅಂತ ಹೇಳ್ತಾರೆ. ಅದು ಇಲ್ಲಿ ಪ್ರತಿ ಇಂಚು ಜಾಗದಲ್ಲಿ ಇದೆ ಅಂತ ಹೇಳಿದರೆ ಗೊಬ್ಬರವೇ ಇರುವುದು. ನಾವು ಸಾಮಾನ್ಯವಾಗಿ ಹೇಳೋದಾದರೆ ಅದು ಗೊಬ್ಬರ ಇದೆ ಮಣ್ಣಿನಲ್ಲಿ. ಎಲ್ಲಿಂದ ಬಂದಿದೆ ಅಂತ ಹೇಳಿದರೆ, ಈ ತ್ಯಾಜ್ಯದ ಎಲೆಗಳೆಲ್ಲ ಹೀಗೆ ಸತ್ತು ಬೀಳುವಾಗ ಇದನ್ನು ತಿನ್ನಲಿಕ್ಕೆ ಬೇರೆ ಬೇರೆ ರೀತಿಯ ಎರೆಹುಳುಗಳು ಮತ್ತು ಇನ್ನಿತರ ಜೀವಿಗಳು ಬರ್ತದೆ. ಬಂದು ಇದನ್ನು ತಿಂದು ಜೀರ್ಣಿಸಿ ಅದು ತನ್ನ ತ್ಯಾಜ್ಯವನ್ನು ವಿಸರ್ಜಿಸುವ ಗೊಬ್ಬರವೇ ಅದು ಮುಂದೆ ಅಡಿಕೆ ಗಿಡಗಳಿಗೆ ಒಳ್ಳೆಯ ಪೋಷಕಾಂಶವಾಗಿ ದೊರೆಯುತ್ತದೆ. ಇಷ್ಟು ಕ್ರಿಯೆ ಇಲ್ಲಿ ನಡೀತಾ ಇರ್ತದೆ ಸ್ನೇಹಿತರೆ, ಪದೇ ಪದೇ ಇಲ್ಲಿ ನಡೀತಾ ಇರ್ತದೆ. ಇದಕ್ಕೆ ಬೇಕಾದಷ್ಟು ತ್ಯಾಜ್ಯಗಳೆಲ್ಲ ಬೀಳ್ತಾನೂ ಇರ್ತದೆ, ಅದಕ್ಕೆ ಜೀವಿಗಳು ಬಂದು ತಿಂತಾನೂ ಇರ್ತದೆ. ಇಲ್ಲಿ ಯಾವುದೇ ವಿಷ ನಾವು ಹಾಕುವುದಿಲ್ಲ, ಯಾವುದೇ ರಾಸಾಯನಿಕ ಗೊಬ್ಬರ ಹಾಕುವುದಿಲ್ಲ. ಹಾಗಾಗಿ ಇಲ್ಲಿಗಳಿರುವ ಜೀವಿಗಳು ಯಾವುದೂ ಕೂಡ ನಾಶ ಆಗುವುದಿಲ್ಲ. ಯಥೇಚ್ಛವಾಗಿ ಎರೆಹುಳುಗಳು ಅಭಿವೃದ್ಧಿ ಆಗ್ತಾ ಇರ್ತದೆ. ಹಾಗಾಗಿ ನಮ್ಮ ಗಿಡಗಳಿಗೆ ಯಾವುದೇ ಪೋಷಕಾಂಶಗಳು ಕೂಡ ಕಮ್ಮಿ ಅಂತ ಆಗುವುದಿಲ್ಲ. ಕಮ್ಮಿ ಬಿಡಿ, ಹೆಚ್ಚೇ ಆಗ್ತಾ ಇರ್ತದೆ. ಸ್ನೇಹಿತರೆ, ಇಲ್ಲಿ ನೋಡಿ, ನನ್ನ ಡ್ರ್ಯಾಗನ್ ಗಿಡದಲ್ಲಿ ಎಷ್ಟು ಚಂದದ ಒಂದು ಹಣ್ಣಾಗಿದೆ ನೋಡಿ. ಇಲ್ಲಿ ಕಾಯಿ ಇದೆ ನೋಡಿ. ಈ ಡ್ರ್ಯಾಗನ್ ಗಿಡ ಈಗ ಒಂದು ತುಂಬ ಡ್ರ್ಯಾಗನ್ ಹಣ್ಣು ತುಂಬ ಈಗ ಒಂದು ಪ್ರಚಲಿತದಲ್ಲಿದೆ. ಅತಿ ಹೆಚ್ಚು ಕೃಷಿಕರು ಇದನ್ನು ಅಡಿಕೆಗೆ ಒಂದು ಪರ್ಯಾಯವಾಗಿ ಕೂಡ ದೊಡ್ಡ ಮಟ್ಟದಲ್ಲಿ ಕೆಲವರು ಮಾಡ್ತಾಯಿದ್ದಾರೆ. ಮತ್ತು ಸ್ವಲ್ಪ ಇದೇನಂತ ಹೇಳಿದರೆ, ಇದೊಂದು ವಿದೇಶಿ ಹಣ್ಣು. ಇದು ನಮಗೆ ಈಗ ಫೇಮಸ್ ಆದ್ದು ಹೇಗೆ ಅಂತ ಹೇಳಿದರೆ, ಕೆಲವು ಕೃಷಿ ಎಲ್ಲ ಯೂಟ್ಯೂಬ್ನಿಂದಾಗಲೇ ಫೇಮಸ್ ಆದ್ದು. ಯೂಟ್ಯೂಬಲ್ಲೆಲ್ಲ ವಿಶೇಷವಾದ ಎಲ್ಲ ಕೃಷಿಕರು ಅವರವರ ಮಾಹಿತಿಯನ್ನು ಹಾಕುವಾಗ ಇದು ಎಲ್ಲ ಫೇಮಸ್ ಆಗ್ತದೆ ಇಂಥದ್ದೆಲ್ಲ. ಇದು ಕೆಂಪು ಜಾತಿಯ ಹಣ್ಣು. ಇದರ ಒಳಗಿನ ತಿರುಳು ಕೆಂಪು ಮತ್ತು ಎಲ್ಲ ಇದು ಬಿಳಿದ್ದು ಬರ್ತದೆ ಇದರಲ್ಲಿ. ಅದು ಕೂಡ ಹೊರಗಿನಿಂದ ನೋಡುವಾಗ ಕೆಂಪೇ ಇರ್ತದೆ ನೋಡಿ. ಈ ಡ್ರ್ಯಾಗನ್ ಫ್ರೂಟ್ ಗಿಡವನ್ನು ನಾವು ದೊಡ್ಡ ಮಟ್ಟದಲ್ಲಿ ಮಾಡುವುದಂತ ಹೇಳಿದರೆ ಸ್ವಲ್ಪ ರಿಸ್ಕಿ ಕೆಲಸ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇದಕ್ಕೆ ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇದೆ. ಇದನ್ನು ನಾವು ಜಾಸ್ತಿ ಮಾಡಿದರೆ, ಈಗ ಒಂದು ಗಿಡ ಮಾಡಬೇಕಾದ್ರೆ ಈಕೆ ಕಡ್ಡಿಗೆ ಅಷ್ಟೊಂದು ದೊಡ್ಡ ಏನು ರೇಟ್ ಇಲ್ಲ. ಇದನ್ನು ನಾನು ಮುಂದಿನ ತೋರಿಸ್ತೇನೆ ಹೇಗೆಲ್ಲ ನೆಡುವುದಂತ. ಇದಕ್ಕೆ ಒಂದು ಸಣ್ಣ ಪೀಸ್ ಇದ್ದರೆ ಸಾಕಾಗ್ತದೆ, ನಮಗೆ ಒಂದು ಗಿಡ ಮಾಡಲಿಕ್ಕೆ ಆಗ್ತದೆ. ಇದರ ಹೀಗೆ ಇದೆ ನೋಡಿ, ತುದಿ ಇದೆ ನೋಡಿ. ಇಲ್ಲಿಂದ ಒಂದು ಅರ್ಧ ಫೀಟಿಗೆ ಒಂದು ಗೇಣಿಗೆ ಒಂದು ಕಟ್ ಮಾಡಿ ಇಲ್ಲಿ ಒಂದು ಗಿಡ ಮಾಡ್ಬೋದು ಇದರಿಂದ. ಇಲ್ಲದ್ರೆ ತುಂಡು ತುಂಡು ಮಾಡಿ ಕೂಡ ಒಂದು ಇಷ್ಟಿಷ್ಟು ತುಂಡು ಮಾಡಿ ಕೂಡ ಗಿಡ ಮಾಡಬಹುದು. ಹಾಗಾಗಿ ಗಿಡಗಳಿಗೆ ಏನು ದೊಡ್ಡ ಹಣ ಬೀಳುವುದಿಲ್ಲ. ಆದರೆ ವಿಷಯ ಏನಂತ ಹೇಳಿದರೆ, ಇದು ಕಳ್ಳಿ ಜಾತಿಯ ಗಿಡ. ಮತ್ತು ನೋಡಿ, ಇದು ಬಳ್ಳಿ ಹಾಗೆಯೇ ಬೆಳೆಯುವುದು ಸ್ವಲ್ಪ ಆದಷ್ಟು ನೋಡಿ. ಇದೆಷ್ಟು ಉದ್ದ ಬಂದಿದೆ ನೋಡಿ. ಇದು ಬಳ್ಳಿಯ ರೀತಿ ಬೆಳೆಯುವುದು. ಹಾಗಾಗಿ ಇದಕ್ಕೆ ಮುಖ್ಯವಾಗಿ ಸಪೋರ್ಟಿಂಗ್ ಏನಾದರೂ ಬೇಕಾಗ್ತದೆ, ಈ ಆಧಾರವಾಗಿ ಏನಾದರೂ ಬೇಕಾಗ್ತದೆ. ಬಿಟ್ಟು ನೆಟ್ಟ ಒಂದು ಡ್ರ್ಯಾಗನ್ ಫ್ರೂಟ್ ಗಿಡ. ಇದಕ್ಕೆ ಏನು ನಾನು ವ್ಯವಸ್ಥೆ ಮಾಡಲಿಲ್ಲ, ಆದರೂ ಕಂಬ ಕೊಟ್ಟಿದ್ದೇನೆ ನೋಡಿ. ಇಲ್ಲಿ ಇದರಲ್ಲಿ ಆಗ್ತಾ ಉಂಟು, ಹಣ್ಣಾಗಿದೆ. ಇದಕ್ಕೆ ಈ ಗಿಡಕ್ಕೆ ಒಂದು 2-3 ವರ್ಷ ಪ್ರಾಯ ಆಗಿದೆ. ಇದು ನಾನು ಸಿಂಪಲಾಗಿ ನೆಟ್ಟ ಗಿಡ, ಇದಕ್ಕೇನು ದೊಡ್ಡ ವ್ಯವಸ್ಥೆಯನ್ನು ಮಾಡಲಿಲ್ಲ. ನಮಗೆ ಈಗ ಡ್ರ್ಯಾಗನ್ ಕೃಷಿ ಮಾಡಲಿಕ್ಕೆ ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ, ಇದಕ್ಕೆ ಈ ಸಪೋರ್ಟಿಂಗ್ ಮಾಡ್ತೇವಲ್ಲ, ಇದೇ ದೊಡ್ಡ ಸಮಸ್ಯೆ. ಏನಂತ ಹೇಳಿದರೆ, ಇದಕ್ಕೆ ಈಗ ರೆಡಿಮೇಡ್ ಎಲ್ಲ ಸಿಗ್ತದೆ. ಒಂದು ಸೆಟ್ಟಿಗೆ 800-900 ರೂಪಾಯಿ, 1000ವರೆಗೆ ಇದೆ ಸ್ನೇಹಿತರೆ. ಹಾಗಾಗಿ ಒಂದು ಗಿಡ ಮಾಡಬೇಕಾದ್ರೂ ನಾವು ಆ ರೀತಿದ್ದು ದೊಡ್ಡ ಮಟ್ಟದಲ್ಲಿ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಒಂದು ಗಿಡಕ್ಕೆ 1,000 ರೂಪಾಯಿಯಷ್ಟು ಖರ್ಚು ಮಾಡಬೇಕಾಗ್ತದೆ. ಮತ್ತು ಸರಳವಾಗಿ ಮಾಡ್ಬೋದು ನೋಡಿ. ನಾನು ಇಲ್ಲಿ ಒಂದು ಸಿಂಪಲಾಗಿ ನಾನೇ ಮಾಡಿದ್ದೇನೆ. ಇದು ಕೂಡ ಒಂದು ಒಳ್ಳೆಯ ಅತಿ ಕಡಿಮೆ ಖರ್ಚಲ್ಲಿ ನಮಗೆ ಮಾಡ್ಬೋದು ನೋಡಿ. ಹೀಗೆ ಪೈಪು ಸಿಗ್ತದೆ, ಖಾಲಿ ಪೈಪು ಸಿಗ್ತದೆ. ಇದನ್ನು ಹೀಗೆ ಭೂಮಿಯಲ್ಲಿ ನೆಟ್ಟು ಇದರೊಳಗೆ ಕಾಂಕ್ರೀಟ್ ತುಂಬಿಸೋದು ನೋಡಿ. ಹೀಗೆ ತುಂಬಿಸುವಾಗ 4 ಸರಳನ್ನು ಬಗ್ಗಿಸಿ ಇಡಬೇಕು. ಹೀಗೆ ಟಯರ್ ಇಡಲಿಕ್ಕೆ ಉಂಟು, ಟಯರು ನಮ್ಮ ಹಳೆಯ ಟಯರನ್ನು ಇಡೋದು ಹೀಗೆ ನೋಡಿ. ಇಲ್ಲಿಗೆ ಗಿಡ ಬೆಳವಣಿಗೆ ಆಗ್ತಾ ಬರ್ತಾ ಉಂಟು ನೋಡಿ. ಇಲ್ಲಿಗೆ ಬಂದು ಇಲ್ಲಿವರೆಗೆ ಬಂದಿದೆ ನೋಡಿ. ಇದು ಇನ್ನು ಹೀಗೆ ಬೆಳ್ಕೊಂಡು ಬರ್ತದೆ. ಬಂದಾಗ ಇಲ್ಲಿ ನಾವು ಟಯರ್ ಇಟ್ಟಿರ್ತೇವೆ, ಅದರ ಒಳಗಿಂದ ಹೀಗೆ ಬಗ್ಗಿಸಿ ಬಿಡಬೇಕು. ಹೀಗೆ ಆದಮೇಲೆ ಅದು ಜೋತಾಡ್ತಾ ಇರ್ತದೆ. ಹೀಗೆ ನಾವು ಯಾವುದೇ ಆ ರೀತಿಯ ವ್ಯವಸ್ಥೆ ಮಾಡದಿದ್ದರೆ ನೋಡಿ, ಇಲ್ಲಿ ಕಟ್ಟಾಗ್ತದೆ ನೋಡಿ. ಇಲ್ಲಿ ನೋಡಿ ತುಂಡದ್ದು ಎಲ್ಲಿ ಬಗ್ತದೆ ಅಲ್ಲಿಂದ ಅದು ಕಟ್ಟಾಗ್ತದೆ ನೋಡಿ. ಇಲ್ಲಿ ಕಟ್ಟದ್ದು ನೋಡಿ. ನಾವು ಇಲ್ಲಿ ಇದು ಮತ್ತೊಂದು ವಿಶೇಷ ಏನಂತ ಹೇಳಿದರೆ, ಇದು ಎಷ್ಟು ಕಟ್ಟಾದರೂ ಅದು ಸಾಯುವುದಿಲ್ಲ ಅಂತ, ಅದೊಂದು ವಿಶೇಷ ಈ ಗಿಡದ್ದು ನೋಡಿ. ಇಲ್ಲಿ
ಇಷ್ಟು ಕಟ್ಟಾಗಿದೆ, ಆದರೂ ಇಲ್ಲಿಂದ ಅದು ಸಾಯುವುದಿಲ್ಲ ಯಾವುದೇ ಕಾರಣಕ್ಕೂ. ಇದು ಈ ಗಿಡದಲ್ಲಿ ತುಂಬ ಹಾಗೆ ಆಗಿದೆ. ಅಂತ ಹೇಳಿದರೆ ನಾನು ಇದಕ್ಕೆ ಟೈರ್ ಗಿಡ ಏನೂ ಇಟ್ಟಿಲ್ಲ, ಕೇವಲ ಕಂಬದಲ್ಲಿ ನೆಟ್ಟು ಬಿಟ್ಟದ್ದು. ಆಮೇಲೆ ಅದರ ಬೇರುಗಳ ಸಹ ಇದಕ್ಕೆ ಬೇರು ಬರ್ತದೆ, ಇದು ಕಂಬಕ್ಕೆ ಅಂಟಿಕೊಳ್ತದೆ ನೋಡಿ, ಇಲ್ಲಿ ಬೇರು ಕಂಬಕ್ಕೆ ಅಂಟಿಕೊಂಡಿದೆ ನೋಡಿ ಚೆನ್ನಾಗಿ. ಹಾಗಾಗಿ ಸಾಯುವುದಿಲ್ಲ. ಆದರೂ ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಮಾಡಿಕೊಟ್ರೆ ಮಾತ್ರ ನಮಗೆ ಒಂದು ಸ್ವಲ್ಪ ಹಣ್ಣನ್ನೆಲ್ಲ ಪಡೀಲಿಕ್ಕೆ ಆಗ್ತದೆ. ಹಣ್ಣಾಗ್ತದೆ, ಇದರಲ್ಲಿಯೂ ಆಗ್ತದೆ ನೋಡಿ, ಆಗಿದೆಲ್ಲ. ಮತ್ತೊಂದು ಸಮಸ್ಯೆ ಏನಂತ ಹೇಳಿದರೆ ಹಣ್ಣಾಗ್ತದೆ ಸ್ನೇಹಿತರೆ. ಇಲ್ಲಿ ಇದಕ್ಕೆ ದೊಡ್ಡ ಒಂದು ಸಮಸ್ಯೆ ಏನಂತ ಹೇಳಿದರೆ ಬಸವನ ಹುಳಿನ ಸಮಸ್ಯೆ ಸ್ನೇಹಿತರೆ. ಈ ಬಸವನ ಹುಳು ಏನು ಮಾಡ್ತದೆ ಅಂತ ಹೇಳಿದರೆ ನೋಡಿ, ಈ ಹಣ್ಣು ಇಷ್ಟು ದೊಡ್ಡದಿದ್ದರೂ ಇದರ ಹೂ ಬರುವುದಿಲ್ಲ ಅಂತ ಹೇಳಿದರೆ ನಿಮಗೆ ನೋಡಿ, ಈ ಮುಳ್ಳಿದೆ, ಇಲ್ಲಿ ಮುಳ್ಳೊಂದು ಜಾಗ ಬರ್ತದೆ ನೋಡಿ, ಇದಕ್ಕೆ ಮುಳ್ಳಿದೆ, ಅಲ್ಲಲ್ಲಿ ಮುಳ್ಳಿದೆ. ಈ ಮುಳ್ಳಿರುವಂತಹ ಜಾಗದಲ್ಲಿ ಹೂ ಬರುವುದು ಸ್ನೇಹಿತರೆ. ಸಣ್ಣ ಹೂ ಬರ್ತದೆ, ನಮಗೆ ಅದು ಮೊದಲು ಗೊತ್ತೇ ಆಗೋದಿಲ್ಲ ಅದು ಹೂ ಅಂತ. ಈ ಬಸವನ ಹುಳು ಏನು ಮಾಡ್ತದೆ ಅಂತ ಹೇಳಿದರೆ ಆ ಸಮಯಕ್ಕೆ ಸರಿಯಾಗಿ ಬಂದು ಅದನ್ನು ತಿಂದುಬಿಡ್ತದೆ. ಹಾಗಾಗಿ ನಮಗೆ ಹೂ ಆದರೂ ಕೂಡ ಗೊತ್ತಾಗೋದಿಲ್ಲ. ನಾವು ಅದನ್ನು ಸರಿಯಾಗಿ ಪರಿಶೀಲನೆ ಮಾಡದಿದ್ದರೆ ನಮಗೆ ಇದರಲ್ಲಿ ಕಾಯಿ ಸಿಗುವುದೇ ಸಾಧ್ಯತೆಯೇ ಇಲ್ಲ. ಯಾಕಂತ ಹೇಳಿದರೆ ಹೂವು ಅರಳುವಾಗಲೇ ಅದನ್ನು ಬಸವನ ಹುಳು ತಿಂದುಬಿಟ್ರೆ ನಮಗೆ ಮತ್ತೆ ಹೂವೇ ಇಲ್ಲದಿದ್ದರೆ ಹಣ್ಣೆಲ್ಲಿಂದ ಸಿಗ್ತದೆ. ಹಾಗಾಗಿ ಸ್ವಲ್ಪ ನಾವು ಜಾಗ್ರತೆ ಮಾಡಲೇಬೇಕಾಗ್ತದೆ. ಕೆಲವರು ನೆಡುವಾಗ ಇದನ್ನು ಸಿಂಪಲಾಗಿ ನೆಡಲಿಕ್ಕೆ ಏನಂತ ಹೇಳಿದರೆ ಇಲ್ಲಿ ಬುಡವನ್ನು ಮಣ್ಣಿನ ಒಳಗೆ ಹಾಕಲಿಕ್ಕಿಲ್ಲ, ಕೇವಲ ಹೀಗೆ ಒಂದು ಗೂಟ ಕೊಟ್ಟು ಮಣ್ಣಿನಲ್ಲಿ ಇಟ್ಟು ಬಿಟ್ಟು ಹಗ್ಗದಲ್ಲಿ ಕಟ್ಟಿಬಿಡಬೇಕು. ಹಾಗಾದಾಗ ಮಾತ್ರ ಇಲ್ಲಿ ಬೇರುಗಳೆಲ್ಲ ಚೆನ್ನಾಗಿ ಬರ್ತದೆ. ಬಂದ ನಂತರ ಈಗ ಬೆಳವಣಿಗೆ ಆಗ್ತಾ ಹೋಗ್ತದೆ ನೋಡಿ. ಇದು ನಾನೊಂದು ಹೀಗೆ ತೊಟ್ಟೆಯಲ್ಲಿ ಹಾಕಿಟ್ಟ ಗಿಡ, ಇದು ಕೂಡ ದೊಡ್ಡದಾಗಿದೆ ನೋಡಿ. ಇದನ್ನು ನೀವು ನೆಡ್ಬೋದು ನೇರವಾಗಿ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಕಟ್ಟಿಂಗ್ ಸಿಕ್ಕಿದ ಕೂಡಲೇ ಅದನ್ನೊಂದಿಷ್ಟು ಭೂಮಿಯಲ್ಲಿ ಹೀಗೆ, ಅದು ಎಲ್ಲ ಗಿಡವನ್ನು ನೆಡುವ ಕ್ರಮದಲ್ಲಿ ಎಲ್ಲ ಗಿಡ ನೆಡುವುದು ಹಾಗೇನಲ್ಲ, ಭೂಮಿಯ ಒಳಗೆ ಹಾಕಿ ನೆಡ್ತೇವೆ. ಆದರೆ ಡ್ರ್ಯಾಗನ್ ಫ್ರೂಟ್ನ ವಿಶೇಷತೆ ಏನಂತ ಹೇಳಿದರೆ ಡ್ರ್ಯಾಗನ್ ಫ್ರೂಟ್ನಲ್ಲಿ ಗಿಡದ ಕಟ್ಟಿಂಗ್ ನೆಡುವಾಗ ಹೀಗೆ ಕೇವಲ ಹೀಗೆ ಮಣ್ಣಿನಲ್ಲಿ ಇಟ್ಟು ಬಿಡೋದು, ಹೀಗೆ ಒಳಗೆ ತೂರಿಸಲಿಕ್ಕಿಲ್ಲ ಯಾವುದೇ ಕಾರಣಕ್ಕೂ. ಕೆಲವರು ತುಂಬ ಜನರಿಗೆ ಅದು ಗೊತ್ತಿಲ್ಲ ಮಾಹಿತಿ. ಅವರು ಮಣ್ಣಿನ ಒಳಗೆ ಹಾಕಿ ಹೀಗೆ ಹಾಕಿದರೆ ಅದು ಕೊಳೆತು ಹೋಗ್ತದೆ ಸ್ನೇಹಿತರೆ. ಡ್ರ್ಯಾಗನ್ ಫ್ರೂಟನ್ನೆಲ್ಲ ದೊಡ್ಡ ಮಟ್ಟದಲ್ಲಿ ನೆಡುವ ಅಗತ್ಯನೇ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಅದೇ ಹೇಳಿದೆಲ್ಲ, ಒಂದೇ ಈಗಿನ ಇದು ಮಾಡಿ ವ್ಯವಸ್ಥೆ ಮಾಡಿ ಎಲ್ಲ ನೆಡುವುದಾದರೆ 1 ಸಾವಿರ ಬೀಳ್ತದೆ ಒಂದು ಗಿಡಕ್ಕೆ. ನಾವಿಲ್ಲಿ ಡ್ರ್ಯಾಗನ್ ಫ್ರೂಟ್ ಹಣ್ಣು ತೆಗೆಯುವ ಅಂಗಡಿ ಅಂತ ಏನಿಲ್ಲ. ನಾವು ಯಾವುದಾದ್ರೂ ಹಣ್ಣಿನ ಅಂಗಡಿಗೆ ಇಲ್ಲದಿದ್ದರೆ ತರಕಾರಿ ಅಂಗಡಿಗೆ ಬೇಕಾ ಅಂತ ಕೇಳಿಕೊಂಡು ಹೋಗಬೇಕಾಗ್ತದೆ. ಮತ್ತು ದೊಡ್ಡ ಮಟ್ಟದಲ್ಲಿ ನೆಟ್ಟರೆ ಅದು ಫಾರಿನ್ಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ, ಅದು ವಿಷಯ ಬೇರೆ. ಆದರೆ ನಾವು 100-200 ಗಿಡ ನೆಟ್ಟರೆ ನಮ್ಮ ಕೈಯಿಂದ ಯಾರು ತಗೊಳ್ಳುವವರು ಇರುವುದಿಲ್ಲ. ಹಣ್ಣಿನ ಅಂಗಡಿಗೆ ಕೊಂಡೋದ್ರು ಅವರು ಕಡಿಮೆ ಬೆಲೆಗೆ ಕೇಳ್ತಾರೆ, ನಮಗೆ ಕೊಡಲಿಕ್ಕಿಲ್ಲ ಬಿಡಲಿಕ್ಕಿಲ್ಲ ಅಂತ ಆಗ್ತದೆ. ಹಾಗಾಗಿ ಅಷ್ಟು ಬಂಡವಾಳ ಹೂಡಿ ಕೃಷಿ ಮಾಡೋದಕ್ಕಿಂತ ಜಾಯಿಕಾಯಿ ಮತ್ತು ಇಂಥದ್ದೆಲ್ಲ ನೆಡ್ಬೋದು. ಯಾಕಂತ ಹೇಳಿದರೆ ಅದಕ್ಕೆ ಪ್ರಬಲ ಮಾರುಕಟ್ಟೆ ಇದೆ. ಈಗ ಜಾಯಿಕಾಯಿ ಗಿಡಕ್ಕೆ ಒಂದು ಗಿಡಕ್ಕೆ 400 ರೂಪಾಯಿ ಇರುವುದು, ಅದೇ ಒಂದು ಕೊಕ್ಕೋ ಗಿಡಕ್ಕೆ 20 ರೂಪಾಯಿ ಇರುವುದು. ಕೆಜಿಗೆ 200-300 ಎಲ್ಲ ಇದೆ ರೇಟು ಕೊಕ್ಕೋಗೆ. ಅದೇ ಜಾಯಿಕಾಯಿಗೆ 1,500 ಹೀಗೆಲ್ಲ ಇದೆ. ಅದೇ ನಾವು 1,000 ಒಂದು ಗಿಡಕ್ಕೆ ಖರ್ಚು ಮಾಡಿ ಕೂಡ ನಮಗೆ 1 kg ಹಣ್ಣಿಗೆ 100 ರೂಪಾಯಿ ಸಿಗುವ ಸಾಧ್ಯತೆ ಕೂಡ ಇರುವುದಿಲ್ಲ. ಹಣ್ಣು ಬರ್ತದೆ ತುಂಬ, ಒಂದು 3-4 kgವರೆಗೆ ಬರ್ಬೋದು, 400-500 ಬರ್ಬೋದು. ಆದರೂ ನಮ್ಮ ಕೈಯಿಂದ ಮಾರುಕಟ್ಟೆ ಇಲ್ಲ ಸ್ನೇಹಿತರೆ. ಇಲ್ಲಿ ಜಾಯಿಕಾಯಿ ಇಲ್ಲದ್ರೆ ಕೊಕ್ಕೋ ಇಲ್ಲದ್ರೆ ಅಡಿಕೆ ಎಲ್ಲ ತೆಗೆಯುವ ಅಂಗಡಿ ಹಾಗೆಯೇ ಈ ಹಣ್ಣನ್ನು ತೆಗೆಯುವ ಅಂಗಡಿ ಅಂತೇನಿಲ್ಲ. ನಮ್ಮಲ್ಲಿ ಇದ್ದದನ್ನು ಮಾರ್ಕೆಟಿಗೆ ನಾವು ತೆಗೆದುಕೊಂಡು ಹೋಗುವಾಗ ಅದು ಹಣ್ಣಿನ ಅಂಗಡಿಗೆ ಕೊಡಬೇಕಾಗ್ತದೆ. ಅವರು ಬೇರೆ ಕಡೆಯಿಂದಲೂ ತರಿಸಿರ್ತಾರೆ, ನಾವು ಕೊಂಡೋಗುವಾಗ ಅದು ಅವರಿಗೆ ಕಡಿಮೆ ರೇಟಿಗೆ ಕೊಡಬೇಕಾಗ್ತದೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ನೆಡುವಾಗ ಸ್ವಲ್ಪ ಆಲೋಚನೆ ಮಾಡಬೇಕು. ಮತ್ತು ನಮ್ಮ ಮನೆಯ ಒಂದು ಅಂದ ಚಂದಕ್ಕೂ ಆಗ್ತದೆ. ಮತ್ತು ನೋಡಿ, ಇದಕ್ಕೆ ಯಾವುದೇ ಕೆಮಿಕಲ್ ಏನೂ ಹಾಕೋದಿಲ್ಲ ನಾನು. ನನಗೆ ಒಂದು 10-20 ಹಣ್ಣು ಸಿಗ್ತದೆ ಪ್ರತಿ ವರ್ಷ, ಸಾಕೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಗಂಟೆ ನೋಡಿರಪ್ಪ.